ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್. ಈಗಾಗಲೇ 2 ತಿಂಗಳ ಹಣವನ್ನ ನೀವು ಪಡ್ಕೊಂಡಿದ್ದೀರಿ. ಇನ್ನು ಕೆಲವೊಂದಿಷ್ಟು ಜನ ಮಾತ್ರ ಈ 32ನೇ ಕಂತಿನ ಹಣವನ್ನ ಪಡ್ಕೊಂಡಿಲ್ಲ. ಅಂದ್ರೆ ಮೇ ತಿಂಗಳ ಹಣ. ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ. ತಲೆ ಕೆಡ್ಸ್ಕೊಳ್ಬೇಡಿ, ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ದುಡ್ಡು ಜಮಾ ಆಗುತ್ತೆ. ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10 ರಿಂದ 15 ದಿನ ಬೇಕಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಈ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ. ಸುಮಾರು 2,400 ಕೋಟಿಯಷ್ಟು ಫಂಡ್ ಬಿಡುಗಡೆ ಆಗ್ತಾ ಇದೆ. ಮತ್ತೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದಾಗಿದೆ. ಸೊ ಇನ್ನು ಮುಂದಿನ ಪ್ರೊಸೆಸರ್ ಇದೆ. ಅದು ಪ್ರೊಸೆಸರ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ಗೃಹಲಕ್ಷ್ಮಿ ದುಡ್ಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತು ನಿಮ್ಮ ಖಾತೆಗಳಿಗೆ ಬರುವವರೆಗೂ ಕೂಡ ಯಾವ ರೀತಿಯಾಗಿ ಸೈಕಲ್ ತರ ವರ್ಕ್ ಆಗತ್ತೆ ಅಂತಾನು ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಯಾವ ಯಾವ ತಿಂಗಳ ಹಣ ಬರ್ತಾ ಇದೆ, ಎಷ್ಟು ಹಂತಗಳು ಬರ್ತಾ ಇದೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 2 ತಿಂಗಳಿನಿಂದಲೂ ದುಡ್ಡು ಬಂದಿರಲಿಲ್ಲ. ವೆರಿಫಿಕೇಶನ್ ಪರಿಷ್ಕರಣೆ ರದ್ದು ಮಾಡೋದು, ರೇಷನ್ ಕಾರ್ಡ್ ರದ್ದು ಮಾಡೋದಂತೂ ಈಗಿನ ವಿಚಾರವಲ್ಲ. ಕಳೆದ 2 ವರ್ಷದಿಂದನೂ ಕೂಡ ರದ್ದಾಗ್ತಾ ಇದೆ, ನಿಮಗೆ ಗೊತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಕೂಡ ಅವುಗಳನ್ನ ರದ್ದು ಮಾಡ್ತಾ ಇದ್ರು. ಈಗ ಹತ್ತತ್ರ 4 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನ ಕಳೆದ 2 ತಿಂಗಳಲ್ಲಿ ರದ್ದು ಮಾಡಿದ್ರಂಥದ್ದು. ಸೊ 1,24,48,000 ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. ಸೊ ಅದಕ್ಕಾಗಿ ಈಗ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 1,24,48,000 ಫಲಾನುಭವಿಗಳಿಗೆ 2 ತಿಂಗಳ ಹಣವನ್ನ ಕೊಟ್ಟಿದ್ದಾರೆ. 2,400 ಕೋಟಿ ಮತ್ತೆ 2,400 ಕೋಟಿ 4,800 ಕೋಟಿಯಷ್ಟು ಫಂಡ್ ಅನ್ನ ಈ ಒಂದು ದುಡ್ಡನ್ನ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಸೊ ಈಗ ಈ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬ ಸಮೀಪ ಬಂದ ಹಾಗೆ ಇದೆ. ಆಗಸ್ಟ್ 28ನೇ ತಾರೀಕು ಇರುವಂತದ್ದು. ಅದು ಸಮೀಪ ಬಂದ ಹಾಗೆ 34ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗತ್ತೆ. ಈ 33ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ ಇದು ಗೊತ್ತಿರ್ಬೇಕು ನಿಮಗೆ. ನಾವು ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ನೇಮಕ ಆದ ತಕ್ಷಣ ವೆರಿಫಿಕೇಶನ್ ಪರಿಷ್ಕರಣೆ ಎಲ್ಲವೂ ಕೂಡ ಮುಗಿದೋಯ್ತು. ಅದಾದ ಬಳಿಕ ಮೊದಲನೇ ಕಂತು ಅವರು ಬಿಡುಗಡೆ ಮಾಡಿದ್ದು 31ನೇ ಕಂತು. ಆ 31ನೇ ಕಂತಿನ ಹಣ ನಮಗೆ ಜ್ಞಾಪಕ ಇರಬೇಕು, ಸಾಕು, ಮುಗಿದೋಯ್ತು. ಏಪ್ರಿಲ್ ತಿಂಗಳ ಹಣ ಅಂದ್ರೆ 31ನೇ ಕಂತಿನ ಹಣ, ಇದು ನಮಗೆ ನೆನಪಿರ್ಲಿ. ನೆಕ್ಸ್ಟ್ ಒಂದು ಮೇ 32ನೇ ಕಂತಿನ ಹಣ ಮತ್ತು ಜೂನ್ 33ನೇ ಕಂತಿನ ಹಣ. ಈ ರೀತಿಯಾಗಿ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. 33 ಅಂದ್ರೆ ಜೂನ್ ತಿಂಗಳ ಹಣ ಆಗಿರತ್ತೆ. ಈಗ ಆ ಒಂದು ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಜೊತೆಗೆ ಜುಲೈ ತಿಂಗಳದ್ದು 34ನೇ ಕಂತಿನ ಹಣವು ಕೂಡ ಪೆಂಡಿಂಗ್ ಉಳಿದಿತ್ತು, ಅದು ಕೂಡ ಬರುತ್ತೆ ಅಂತ ಅತಿ ಶೀಘ್ರದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಮೊದಲು ಈ 33ನೇ ಕಂತಿನ ಹಣ ಇದೀಗ ಬಿಡುಗಡೆ ಆಗತ್ತೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಸಮೀಪ ಬಂದ ಹಾಗೆ 34ನೇ ಕಂತಿನ ಹಣವು ಕೂಡ ಅಂದ್ರೆ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಆಗತ್ತೆ. ಹಾಗಾದ್ರೆ ಇನ್ನು 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿದೆ. ಆ ದುಡ್ಡಿನಿಂದ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾನೇ ಅದ್ದೂರಿಯಾಗಿ ಆಚರಿಸಬಹುದು. ಹಾಗಾದ್ರೆ ನೀವು ಪ್ರತಿ ವರ್ಷನೂ ಕೂಡ ನೋಡ್ತಾ ಇದ್ದೀರಿ, ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ 1 ರಿಂದ 2 ತಿಂಗಳ ಹಣವನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನಿಮಗೆ ಸರ್ಕಾರ 2 ತಿಂಗಳ ಹಣವನ್ನ ಕೊಡ್ತಿದೆ. ಸೊ ಈ 33ನೇ ಕಂತಿನ ಹಣ ಜೂನ್, 34 ಜುಲೈ ತಿಂಗಳ ಹಣ, ಈ 2 ತಿಂಗಳ ಹಣ ಬರ್ತಾ ಇದೆ. ಇನ್ನು ಪ್ರೊಸೆಸರ್ ಯಾವ ರೀತಿ ಆಗಿರುತ್ತೆ ಮತ್ತು ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ದುಡ್ಡು ಬರಬಹುದು ಅಂತ ನಾನು ಹೇಳ್ತೀನಿ. ಈ ಪ್ರೊಸೆಸರ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರ್ಬೇಕಂದ್ರೆ ಮೊದಲು ನೋಟಿಸ್ ಅನ್ನ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಳಿಸ್ಬೇಕಾಗತ್ತೆ. ಆ ನೋಟಿಸ್ ನ ಮೇರೆಗೆ ಇಂತಿಷ್ಟು ದುಡ್ಡು ನಮಗ್ ಬೇಕು, ಇಂತಿಷ್ಟು ಕಂತುಗಳನ್ನ ನಾವು ಜಮಾ ಮಾಡ್ಬೇಕಾಗಿದೆ, ಇಷ್ಟು ಮಹಿಳೆಯರಿದ್ದಾರೆ, ಇಷ್ಟು ಖರ್ಚು ವೆಚ್ಚ ಆಗತ್ತೆ ಅಂತ ಹೇಳಿದ ತಕ್ಷಣ ಅಲ್ಲಿಂದ 2,400 ಕೋಟಿ ಪ್ರತಿಯೊಂದು ಕಂತಿಗೆ ಬಿಡುಗಡೆ ಆಗಿರುತ್ತಲ್ವಾ, ಆ ದುಡ್ಡು ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ ದುಡ್ಡು ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ. ಅದು ಎಲ್ಲಿ ಅಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ. ಸೊ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಏನಾಗುತ್ತೆ, ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಲಾಗತ್ತೆ. ಆ ಒಂದು ಪ್ರೊಸೆಸರ್ ಮುಗಿಸ್ಕೊಂಡ ತಕ್ಷಣ ಅಲ್ಲಿಂದ ಡಿ.ಬಿ.ಟಿ ಟ್ರೆಸರಿಗೆ ಪುಷ್ ಮಾಡಲಾಗತ್ತೆ.
DBT ಟ್ರೆಸರಿ ಪುಷ್ ಮಾಡಿದಂತಹ ದುಡ್ಡನ್ನ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ. ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಟ್ರಯಲ್ ಮಾಡ್ತಾರೆ. ತದನಂತರ ಬೆಳಗಾವಿ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ಉಡುಪಿ, ಅದೇ ರೀತಿಯಾಗಿ ತುಮಕೂರು, ಬೀದರ, ಕೊಪ್ಪಳ, ಹಾಸನ, ಕೊಡಗು ಈ ರೀತಿ ನಾನಾ ರೀತಿ ಜಿಲ್ಲೆಗಳಿಗೆ ದುಡ್ಡನ್ನ ಜಮಾ ಮಾಡ್ತಾ ಬರ್ತಾರೆ. ಸೊ ಇದೆಲ್ಲವೂ ಕೂಡ ಆಗತ್ತಾ ಫೈನಲಿ 10 ರಿಂದ 12 ದಿನಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೂ ಕೂಡ ಇದು ದುಡ್ಡು ಜಮಾ ಆಗತ್ತಾ. ಸೊ ಕಂಪ್ಲೀಟ್ ಆಗತ್ತೆ ಒಂದು ಕಂತು. ಆ ಕಂತು ಕಂಪ್ಲೀಟ್ ಆದ ತಕ್ಷಣ ಅದರದ್ದು ಒಂದು ಫೈಲ್ ರೆಡಿ ಆಗತ್ತೆ. ಇಂತಿಷ್ಟು ಮಹಿಳೆಯರು ದುಡ್ಡು ಜಮಾ ಮಾಡಿತ್ತು, ಇಷ್ಟು ಖರ್ಚು ವೆಚ್ಚ ಆಗಿದೆ ಅಂತ ಆ ಫೈಲ್ ಮತ್ತೆ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಿಟರ್ನ್ ಕಳಿಸ್ಕೊಡುತ್ತೆ. ಸೊ ಅಲ್ಲಿ ಹಣಕಾಸು ಇಲಾಖೆ ಇಂತಿಷ್ಟು ವರ್ಷದಲ್ಲಿ ಇಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ ಅದನ್ನ ತೆಗೆದಿಟ್ಟು ಬಿಡುತ್ತೆ. ಸೊ ಈ ರೀತಿ ಪ್ರೊಸೆಸರು ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಜಿಲ್ಲೆಗಳು ಕೂಡ ತಿಳಿದಿದ್ದಾವಂತ ಅನ್ಕೊಳ್ತೀನಿ. ಸೊ ಜಿಲ್ಲೆಗಳನ್ನು ಕೂಡ ಹೇಳಿದೀನಿ. ಇದೇ ಮೊದಲನೇ ಹಂತದಲ್ಲಿ ಜಿಲ್ಲೆಗಳಿಗೆ ದುಡ್ಡು ಬಿಡುಗಡೆ ಆಗುವಂತದ್ದು. ಸೊ ಇದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನು ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದು, ಈಗ 32ನೇ ಕಂತು ಜಮಾ ಆಗ್ತಾ ಇದೆ. ಜೊತೆಗೆ 33 ಮತ್ತು 34ನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇನ್ನು ಆಗಸ್ಟ್ ತಿಂಗಳದ್ದು ನಾವು ಸೆಪ್ಟೆಂಬರ್ ನಲ್ಲಿ ಕೇಳಬೇಕಾಗತ್ತೆ, ಇದೇ ತಿಂಗಳಲ್ಲಿ ಕೇಳುವಂತಿಲ್ಲ. ಇನ್ನು ಏನೇ ಪ್ರಶ್ನೆಗಳು ಅಥವಾ ದುಡ್ಡು ಬರ್ತಾ ಇಲ್ಲ ಅಥವಾ ಇನ್ನಿತರ ಸಮಸ್ಯೆಗಳಿದ್ರೆ ಅಥವಾ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.